ಇದ್ದಾರೆ, ಶ್ರೀಪತಿ ಅವರು ಇದ್ದಾರೆ, ಜನಾರ್ದನ್ ಪೈ ಅವರು ಇದ್ದಾರೆ, ಹೈಕೋರ್ಟಿನ ವಕೀಲರಾದಂತ ಅರವಿಂದ್ ಪಾಟೀಲ್ ಅವರು ಇದ್ದಾರೆ, ಅನಾ ವಿಜೇಂದ್ರ ಅವರು ಇದ್ದಾರೆ, ಶ್ರೀಪಾದ್ ಅವರು ಇದ್ದಾರೆ, ಚನ್ನಬಸಪ್ಪ ಅವರು ಇದ್ದಾರೆ, ಸುಬ್ಬಣ್ಣ ಅವರು ಇದ್ದಾರೆ. ಇವರೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದೊಂದು ಪತ್ರಿಕಾಗೋಷ್ಠಿಯನ್ನು ಆರಂಭ ಮಾಡ್ತಾ ಇದ್ದೀವಿ. ಮಿತ್ರರಿಗೆ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನು ಅಂದ್ರೆ, ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಏನಿದೆ, ಇದು ಯಾವುದೇ ಅಂಶವನ್ನ ಪರಿಗಣಿಸಿದ್ರು ಸಹ ಇದು ಕಾರ್ಯಸಾಧು ಅಲ್ಲ. ನಮ್ಮ ಜೀವನ ಭದ್ರತೆಗೆ, ನಮ್ಮ ನೀರಿನ ಭದ್ರತೆಗೆ, ನಮ್ಮ ಕೃಷಿ ಕೈಗಾರಿಕೆಗೆ ಧಕ್ಕೆ ಬರುವಂತ ಯೋಜನೆ. ಜೊತೆಗೆ ನಮ್ಮ ಪಶ್ಚಿಮ ಘಟ್ಟದ ಅತ್ಯಮೂಲ್ಯವಾದ ವನ್ಯಜೀವಿಗಳು, ಪಾರಂಪರಿಕವಾಗಿ ಬೆಳೆದಂತ ಗಿಡ ಮರಗಳು, ಇವುಗಳಿಗೆಲ್ಲ ನಾಶವಾಗುವಂತ ಯೋಜನೆ. ಇದನ್ನ ನಾವು ಹೇಳಬೇಕಾಗಿಲ್ಲ, ಸರ್ಕಾರದ ವರದಿಗಳೇ 2 ರಿಪೋರ್ಟ್ಗಳು ಈಗ ಸರ್ಕಾರದ ಕಡೆಯಿಂದ ಬಂದು ನೇಮಕವಾದಂತ ಕಮಿಟಿಗಳು ಹೇಳಿದೆ. ಮೊದಲನೇಯಾಗಿ DGF, ಡೆಪ್ಯೂಟಿ ಜನರಲ್ ಆಫ್ ಫಾರೆಸ್ಟ್, ಶ್ರೀಮತಿ ಪ್ರಣೀತಾ ಪಾಲ್ ಅವರನ್ನ ಇದನ್ನ ನೇಮಕ ಮಾಡಿ ವರದಿ, ಈ ಯೋಜನೆಯ ಕುರಿತು ಅಭಿಪ್ರಾಯವನ್ನು ಕೇಳಿದಾಗ ಅವರು ಇಲ್ಲಿ ಬಂದು ಪಶ್ಚಿಮ ಘಟ್ಟದಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇಂಥ ಅಮೂಲ್ಯವಾದ ಪಶ್ಚಿಮ ಘಟ್ಟದ ಈ ಬಯೋಡೈವರ್ಸಿಟಿ ಏನು ಜಾಗ ಇದೆ ಇದನ್ನ ಹಾಳು ಮಾಡಬಾರ್ದು, ಈ ಯೋಜನೆಯಿಂದ ತೊಂದರೆ ಆಗುತ್ತೆ, ಇದನ್ನ ದಯವಿಟ್ಟು ಮಾಡಬೇಡಿ ಅನ್ನೋ ರೆಕಮೆಂಡೇಶನ್ ಅನ್ನ ಅವರು ಕೊಟ್ಟಿದ್ದಾರೆ. ಇದು ಸರ್ಕಾರದ ಒಂದು ವರದಿ. ಆದ್ರೆ ಇತ್ತೀಚೆಗೆ ಕೇಂದ್ರ ವನ್ಯಜೀವಿ ಮಂಡಳಿಯಿಂದ 3 ಜನ ವಿಷಯ ತಜ್ಞರನ್ನ ಕಳಿಸಿದ್ರು. ಅವರು ಸಹ ಇಲ್ಲಿ ಬಂದು, ನಾವು ಅವಾಗ್ಲೂ ಇಲ್ಲಿ ಅವರಿಗೆ ಮನವಿ ಕೊಟ್ಟಿದ್ವಿ, ಅವರು ಇಲ್ಲಿ ಬಂದು ಸ್ಥಳೀಯ ಏನು ಪ್ರಾಜೆಕ್ಟ್ ಏರಿಯಾ ಇದೆ ಇದನ್ನ ನೋಡಿ ಅವರು ಸಹ ವರದಿಯನ್ನ ಕೊಟ್ಟಿದ್ದಾರೆ. ಇದು ಬಹಳ ಅತ್ಯಮೂಲ್ಯವಾದ ಕಾಡು, ಇದು ನಮಗೆಲ್ಲರಿಗೂ ಬೇಕಾದಂತದ್ದು, ಜೀವನಾಧಾರವಾದಂತದ್ದು. ಹಾಗಾಗಿ ಈ ಯೋಜನೆಯನ್ನ ಮಾಡಬಾರ್ದು ಅನ್ನೋ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಅವರು ಸಹ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಾತುಗಳಿಗಿಂತನೂ ಆ ವಿಷಯ ತಜ್ಞರ ಮಾತುಗಳಿಗೆ ಹೆಚ್ಚು ಮಹತ್ವ ಬರುತ್ತೆ. ಅವರೆಲ್ಲ ವರದಿಯನ್ನು ಕೊಟ್ಟರೂ ಸಹ ಇದು ಯೋಜನೆ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಅವರು ಕೊಡುವ ಈ ಯೋಜನೆಗೆ ಬೇಕಾದಂತ ಅವಶ್ಯಕತೆ ಏನು ಅಂತಂದ್ರೆ, ಇದು ನಮಗೆ ಸೌರಶಕ್ತಿ ಈಗ ನಮ್ಮ ರಾಜ್ಯದಲ್ಲಿ ಜಾಸ್ತಿಯಾಗಿ ಉತ್ಪಾದನೆ ಆಗ್ತಾ ಇದೆ. ಆದ್ರೆ ಸೌರಶಕ್ತಿಗೆ ಅದರದ್ದೇ ಆದ ಕೆಲವು ಅನಾನುಕೂಲಗಳಿದೆ. ಬೆಳಿಗ್ಗೆ ನಮಗೆ 8 ಗಂಟೆಗೆ ವಿದ್ಯುತ್ ಬೇಕಾದ್ರೆ ಅದು 8 ಗಂಟೆಗೆ ವಿದ್ಯುತ್ ಸಿಗೋದಿಲ್ಲ. 8 ರಿಂದ 11ರವರೆಗೆ ವಿದ್ಯುತ್ ಉತ್ಪಾದನೆ ಕಡಿಮೆ. ಸಂಜೆ ಅದೇ ರೀತಿ 4 ರಿಂದ 6ರವರೆಗೆ ನಮ್ಮ ಬೇಡಿಕೆ ಇರುತ್ತೆ, ಆದ್ರೆ ವಿದ್ಯುತ್ ಉತ್ಪಾದನೆ ಆಗೋದಿಲ್ಲ. ಈ 2 ವೇಳೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಸರಿ ತೂಗಿಸ್ಲಿಕ್ಕೆ ನಮಗೆ ಒಂದು ವಿದ್ಯುತ್ ಅನ್ನ ಸ್ಟೋರ್ ಮಾಡುವಂತಹ ಒಂದು ಘಟಕ ಬೇಕಾಗಿದೆ. ಅದನ್ನ ನಾವು ಈ ಮೂಲಕ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಪಂಚದಾದ್ಯಂತ ನಮ್ಮ ದೇಶದಲ್ಲೂ ಸಹ ಈಗಾಗಲೇ ನಾವು ಈ ಪಂಪ್ ಸ್ಟೋರೇಜ್ ಯೋಜನೆ ಅಂತ ಬಿಟ್ಟು ನಾವು ವಿದ್ಯುತ್ ಬ್ಯಾಟರಿ ಸ್ಟೋರೇಜ್ ಯೋಜನೆಗೆ ಹೋಗಿದ್ದೀವಿ. ನಿನ್ನೆ ಇನ್ನೂ ಒಂದು ರಿಪೋರ್ಟ್ ಬಂದಿದೆ, ಐರನ್, ಕಬ್ಬಿಣ ಮತ್ತು ಗಾಳಿ ಇದರ ಸಹಾಯದಿಂದ ವಿದ್ಯುತ್ ಅನ್ನ ಸ್ಟೋರ್ ಮಾಡುವ ತಂತ್ರಜ್ಞಾನ ಈಗ ಯುರೋಪಿನಲ್ಲಿ ನಿನ್ನೆ ಚಾಲನೆ ಸಿಕ್ಕಿದೆ. ಅದು ಸಣ್ಣ ಯೋಜನೆ ಅಲ್ಲ, 1 ಗಿಗಾವ್ಯಾಟ್ ಅಂದ್ರೆ 1000 ಮೆಗಾವ್ಯಾಟ್ ವಿದ್ಯುತ್ ಅನ್ನ 1000 ಮೆಗಾವ್ಯಾಟ್ ಅದ ವಿದ್ಯುತ್ ಅನ್ನ 100 ಗಂಟೆಗಳ ಕಾಲ ಹಿಡಿದಿಡುವಂತಹ ಒಂದು ಬ್ಯಾಟರಿ ಚಾಲಿತ ಯೋಜನೆಯನ್ನ ನಿನ್ನೆ ಇನಾಗ್ರೇಟ್ ಮಾಡಿದ್ದಾರೆ, ಪ್ರಾರಂಭ ಮಾಡಿದ್ದಾರೆ. ನಮಗೆ ಬೇಕಾಗಿದ್ದು 2000 ಮೆಗಾವ್ಯಾಟ್ ಅವರ್ ವಿದ್ಯುತ್ ಅನ್ನ ಕೇವಲ 4 ಗಂಟೆ ಸ್ಟೋರ್ ಮಾಡುವಂತದ್ದು. ಬೆಳಿಗ್ಗೆ 2 ಗಂಟೆ ಮತ್ತೆ ಸಂಜೆ 2 ಗಂಟೆ. ಎಷ್ಟು ಹೊತ್ತು ಸಂಜೆ ಚಾರ್ಜ್ ಆದ್ರೆ ಬೆಳಿಗ್ಗೆವರೆಗೆ ಅಂದ್ರೆ 10 ಗಂಟೆ ಹಿಡಿದಿಡುವಂತಹ ಒಂದು ಘಟಕ ನಮಗೆ ಬೇಕಾಗಿರೋದು. ಈಗ ತಂತ್ರಜ್ಞಾನ ಇರೋದು 100 ಗಂಟೆ ಹಿಡಿದಿರುವಂತಹ ತಂತ್ರಜ್ಞಾನ. ಇಷ್ಟು ಒಳ್ಳೆಯ ಪರ್ಯಾಯ. ಮತ್ತೆ 2000 ಮೆಗಾವ್ಯಾಟ್ ಅವರು ಒಂದು ಸ್ಥಳದಲ್ಲಿ ಮಾಡ್ಬೇಕಾಗಿಲ್ಲ, ಶರಾವತಿ ಕೊಳ್ಳದಲ್ಲಿ ಮಾಡಿ ಇಡೀ ಕರ್ನಾಟಕಕ್ಕೆ ವಿದ್ಯುತ್ ಲೈನ್ಗಳನ್ನ ಎಳೆದು ಅದಕ್ಕೆ ಮತ್ತಷ್ಟು ಕಾಡು ಕಡಿದು ಮತ್ತಷ್ಟು ಕೃಷಿ ಭೂಮಿಯನ್ನ ಹಾಳು ಮಾಡಿ ವಿದ್ಯುತ್ ಅನ್ನ ಲೈನ್ ಎಳೆದು ನಾವು ವಿದ್ಯುತ್ ಅನ್ನ ಕೊಡ್ಬೇಕಾಗಿಲ್ಲ. ಎಲ್ಲಿ ಬೇಕಾದ್ರೂ ನಮ್ಮ ಸಬ್ಸ್ಟೇಷನ್ಗಳಲ್ಲೇ ಸಣ್ಣ ಸಣ್ಣ ಘಟಕಗಳನ್ನ ಹಾಕ್ಲಿಕ್ಕೆ ಬರುತ್ತೆ. ಇದಕ್ಕೆ 5 ತಿಂಗಳೊಳಗಡೆ ಇದನ್ನ ಅಳವಡಿಸಬಹುದು. ಇಷ್ಟೆಲ್ಲಾ ಪರ್ಯಾಯವಾದ ಸುಲಭವಾದ ಮಾರ್ಗಗಳಿದ್ರೂ ಸಹ ನಾವು ಯಾಕೆ ಪಶ್ಚಿಮ ಘಟ್ಟವನ್ನ ಹಾಳು ಮಾಡ್ಬೇಕು? ಇದು ನಮ್ಮ ಪ್ರಶ್ನೆಯಾಗಿದೆ. ಹಾಗಾಗಿ ನಾವು ಮತ್ತೊಮ್ಮೆ ವಿನಂತಿ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಇಂಥ ಯೋಜನೆಗಳನ್ನ ಮಾಡಬಾರದು ಅನ್ನೋ ನಮ್ಮ ಮನವಿಗೆ ಮಾಧ್ಯಮದವರು ಸಹ ಬೆಂಬಲ ಕೊಡ್ಬೇಕು. ಯಾಕಂದ್ರೆ ನಮ್ಗೆಲ್ಲರಿಗೂ ಬೇಕಾಗಿರೋದು ಶುದ್ಧವಾದ ಗಾಳಿ, ನೀರು, ಆಹಾರ ಮತ್ತೆ ನಮ್ಮ ಉದ್ಯೋಗ. ಇದಕ್ಕೆ ಬೇಕಾದಂತದ್ದು ಮೂಲ ವಸ್ತು ಅಂತಂದ್ರೆ ನೀರು. ಈ ಪಶ್ಚಿಮ ಘಟ್ಟ ಹಾಳಾದ್ರೆ ನಮ್ಮ ಯಾವುದೇ ನದಿಗಳಲ್ಲಿ, ಅದು ಪೂರ್ವಕ್ಕಿರ್ಬೋದು ಪಶ್ಚಿಮಕ್ಕೆ ಇರುವ ನದಿಗಳಿರ್ಬೋದು, ಈ ಎಲ್ಲದರಲ್ಲೂ ಸಹ ನೀರು ಹರಿವಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ, ಕಡೆಗೆ ನಿಂತು ಹೋಗ್ಬೋದು. ಅಂತ ಪರಿಸ್ಥಿತಿ ಬರುವ ಮುನ್ನ ನಾವು ಎಚ್ಚೆತ್ತುಕೊಳ್ಳೋಣ ಅನ್ನೋದನ್ನ ನಾನು ಈ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೇನೆ. ಇವತ್ತು ಏನು ರಾಷ್ಟ್ರಭಕ್ತ ಬಳಗ ಹಾಗೂ ಪರಿಸರಕ್ಕಾಗಿ ನಾವು ಮತ್ತೆ ಗೋವರ್ಧನ
ಸೇರಿದಂತೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವತ್ತು ಶರಾವತಿ ಪಂಪ್ ಸ್ಟೋರೇಜ್ ಒಂದು ಅವೈಜ್ಞಾನಿಕ ಯೋಜನೆ ಅಂತ ಹೇಳಿ ಸಾಕಷ್ಟು ದಿನದಿಂದ ಹೋರಾಟ ಮಾಡ್ತಿದ್ರೆ ಇವತ್ತು ಏನ್ ಕೆಪಿಸಿ ಬಂದು ಹೋರಾಟ ಮಾಡಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಸುಮಾರು 325 ಬಸ್ಗಳಲ್ಲಿ ಒಂದು 6,000ಕ್ಕಿಂತ ಹೆಚ್ಚಿನ ಜನ ಬಂದು ಪ್ರತಿಭಟನೆ ಮಾಡುವಂತ ಉದ್ದೇಶ ಇಟ್ಕೊಂಡು ಬಂದಿದ್ರು. ಆ ಹೋರಾಟ ಮುಂದಿನ ದಿನಗಳಲ್ಲಿ ಯಶಸ್ಸು ಕಾಣಬೇಕು. ಮತ್ತೆ ಈಶ್ವರಪ್ಪ ಸಾಹೇಬ್ರು ಹೇಳಿದಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು KJ ಜಾರ್ಜ್ ಅವರು ನಮ್ದೇನ್ ಸಮಸ್ಯೆ ಏನಿದೆ ಇದು ಈ ಯೋಜನೆ ಏನು ಪ್ರಸ್ತಾವನೆ ಏನಿದೆ ಇದು ಅವೈಜ್ಞಾನಿಕ ಮತ್ತು ಲಾಭದಾಯಕ ಆಗಿಲ್ಲ, ಮತ್ತೆ ಪಶ್ಚಿಮ ಘಟ್ಟ ವ್ಯಾಪ್ತಿ ಪ್ರದೇಶಕ್ಕೆ ಮಾರಕವಾಗಿರ್ತಕ್ಕಂಥ ಯೋಜನೆ ಅನ್ನೋದನ್ನ ಅದನ್ನ ನಾವು ಒಮ್ಮೆಯಿಂದ ಏನು ಮನವಿ ತಗೊಂಡು ಅದನ್ನ ಪರಿಗಣಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತೀನಿ. ಒಂದ್ ವೇಳೆ ಆ ಮನವಿನ ಏನು ಪರಿಗಣಿಸದೆ ನಿರ್ಲಕ್ಷ್ಯತ ಧೋರಣೆ ತೋರಿದ್ರು ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ರಾಷ್ಟ್ರಭಕ್ತ ಬಳಗದ ಹೋರಾಟದ ಜೊತೆ ನಾವು ಸಹಮತ ವ್ಯಕ್ತಪಡಿಸಿ ಹೋರಾಟ ತೊಂದರೆ ಆಗಲಿ ಅದಕ್ಕೋಸ್ಕರ ಹಗುರರಾಗಿ ಜಿದ್ದನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ವಿಶೇಷವಾದ ಪ್ರಾಜೆಕ್ಟ್ ನಮ್ಮಲ್ಲಿ ಎಕ್ಸೆಸ್ ಪವರ್ ಇದೆ. ಪವರ್ ಇಲ್ಲ ಅಂದಿದ್ರೆ ಪ್ರಶ್ನೆ ಇತ್ತು. ದುಡ್ಡು ಮಾಡಕ್ಕೋಸ್ಕರ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾ? ಈ ಪ್ರಶ್ನೆ ನಾನು ಜಾಸ್ತಿ ಕೇಳಕ್ ಇಷ್ಟಪಡ್ತೇನೆ. ಈಗ ಬೇಕಾದಷ್ಟು ಮಾಡೋದಕ್ಕೆ ದುಡ್ಡು ಮಾಡೋದು ಸ್ಕೀಮ್ಗಳಿದಾವೆ, ಅಲ್ಲಿ ಮಾಡ್ಕೊಳ್ಳಿ. ನಿಮ್ ನಾಳೆ ಬೆಳಿಗ್ಗೆ ನಿಮ್ ಮನೆ ಮಗುಗೆ ಕುಡಿಯೋ ನೀರಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಈ ಮರಗಳನ್ನ ಕಟ್ ಮಾಡ್ಕೊಂತ ಹೋದ್ರೆ, ಪರಿಸರ ನಾಶ ಮಾಡಿದ್ರೆ, ಪಶ್ಚಿಮ ಘಟ್ಟ ಸಂಪೂರ್ಣ ನಾಶ ಮಾಡಿದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ, ಗಾಳಿ ಸಿಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಎಲ್ಲದಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕೊರತೆ ಯಾವುದಕ್ಕೂ ಇಲ್ಲ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದವರಿಗೆ, ನಾನು ನಮ್ಮ ಅರವಿಂದ್ ಪಾಟೀಲ್ ಅವರು ನೇರವಾಗಿ ಉಗ್ರ ಹೋರಾಟಕ್ಕೆ ಕಾರ್ಯ ಕೊಟ್ಟಿದ್ದೀನಿ. ನಾನು ಇನ್ನು ಅದಕ್ಕೆ ಹೋಗಿಲ್ಲ. ನಾನು ಜಾರ್ಜ್ ಅವ್ರಿಗೆ ಮನವಿ ಮಾಡ್ತಾ ಇದ್ದೆ, ಒಂದಿಷ್ಟು ಜನ ಪರಿಸರವಾದಿಗಳು, ಒಂದಿಷ್ಟು ಜನ ಸಾಧು ಸಂತರು, ಒಂದಿಷ್ಟು ಜನ ಸಂಘ ಸಂಸ್ಥೆಗಳು, ಒಂದಿಷ್ಟು ಜನ ನಾಗರಿಕರು, ಇವ್ರನ್ನ ಸಭೆ ಕರೀರಿ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ, ಇಲ್ಲಿ ಬರಲೇಬೇಕು. ಹಾಗಾಗಿ ನಮ್ಮ ಪ್ರಶ್ನೆ ಏನಂದ್ರೆ ಸರ್, ಈ ಪೀಕ್ ಅವರ್ ಅಂತ ಹೇಳ್ತಾರೆ. ಆಕ್ಚುಲಿ ರೈತರು ರಾತ್ರಿ ನಮಗೆ ಬೇಡ ಹಗಲು ಕೊಡಿ ಅಂತ ಕೇಳ್ತಾರೆ, ಕಾರ್ಖಾನೆಯವರು ಹಗಲು ಕೊಡಿ ಅಂತ ಕೇಳ್ತಾರೆ. ಆದ್ರೆ ಇವ್ರು ಬೇಕಂತ ಅವ್ರಿಗೆ ರಾತ್ರಿ ಕೊಟ್ಟು ಈ ಹಗಲು ಪೀಕ್ ಅವರ್, ರಾತ್ರಿ ಪೀಕ್ ಅವರ್ ಕರೆಂಟ್ ಇಲ್ಲ ಅಂತ ಹೇಳಿದ್ರು ಇದು ನಿರ್ವಹಣೆಯ ವೈಫಲ್ಯ ಅಲ್ವಾ? ಅದಕ್ಕೋಸ್ಕರನೇ ನಿರಂತರ ಜ್ಯೋತಿ ಯೋಜನೆ ಬಂದಿರುತ್ತೆ. ಅದಕ್ಕೆ 24 ಅವರ್ಸ್ ನಿರಂತರ ಜ್ಯೋತಿ ನಾವು ತಂದಿ, ನಾನೇ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ನಿರಂತರ ಜ್ಯೋತಿ ಯೋಜನೆ ಜಾರಿ ತಂದಿತ್ತು. 24 ಗಂಟೆ ಪವರ್ ಯಾರಿಗೆ? ಕೈಗಾರಿಕೋದ್ಯಮಿಗಳಿಗೆ, ರೈತರಿಗೆ, ನಾಗರಿಕರಿಗೆ, ಎಲ್ಲರೂ ಅಷ್ಟು ಪವರ್ ನಂಬರ್ ಇದೆ. ಈಗಾಗಿಲ್ಲ ಸರ್, 3 ಫೇಸ್ ಕೊಡೋದು, ನೈಟ್ ಮಾತ್ರ ಕೊಡ್ತೀವಿ ಅಂತ ಹೇಳ್ತಿಲ್ಲ. ಅಡ್ಮಿನಿಸ್ಟ್ರೇಷನ್ ವೈಫಲ್ಯ. ಬಿಗಿಯಾಗಿ ಕುತ್ಕೊಂಡ್ರೆ KJ ಜಾರ್ಜ್ ಅವರು ವಿದ್ಯುತ್ ಮಂತ್ರಿ ನಾನು ಅನ್ನೋ ಜವಾಬ್ದಾರಿ ಬರೀ ರಾಜಕಾರಣ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವೇನ್ ಮಾಡಕ್ಕಾಗಲ್ಲ. ಈ ಭಾರತೀಯರಲ್ಲ, ಪ್ರಿಯಾಂಕಾ ಖರ್ಗೆ RSS ಈ ರಾಜಕಾರಣ ಮಾಡ್ಕೊಂಡು ಭೂಮಿ ಆಗೋದಲ್ಲ. ಎನರ್ಜಿ ಮಿನಿಸ್ಟ್ರಿಗೆ ನಾನು ರೈತರಿಗೆ ನ್ಯಾಯ ಕೊಡ್ತೀನಿ, ಕೈಗಾರಿಕೋದ್ಯಮಿಗಳಿಗೆ ನ್ಯಾಯ ಕೊಡ್ತೀನಿ, ಪರಿಸರಕ್ಕೆ ಯಾವುದೇ ಕಾರಣಕ್ಕೂ ನಾಶ ಬಿಡಲ್ಲ. ಈ ತೀರ್ಮಾನ ತಗೊಂಡು ಕೂತ್ಕೊಂಡ್ರೆ ಈ ಪರಿಸರ ಅಧ್ಯಯನ ಮಾಡಿದಾರಲ್ಲ ಜನ, ಅವರೇ ನಿಮಗೆ ಸಲಹೆ ಕೊಡ್ತಾರೆ. ಎಕ್ಸ್ಪರ್ಟ್ಸ್ ಇದ್ದಾರೆ. ಹೋರಾಟಕ್ಕೋಸ್ಕರ ಹೋರಾಟ ಅಲ್ಲ, ಜನಗಳಿಗೆ ಅನುಕೂಲ ಆಗೋದಕ್ಕೋಸ್ಕರ ಹೋರಾಟ. ಈ ದಿಕ್ಕಲ್ಲಿ ಎಕ್ಸ್ಪರ್ಟ್ ಜೊತೆ ಕೂತ್ಕೊಂಡು ಅವ್ರ ಸಲಹೆ ತಗೊಂಡ್ರೆ ನನಗೆ ಪೂರ್ಣ ವಿಶ್ವಾಸ ಇದೆ, 100ಕ್ಕೆ 100 ಈ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡ್ತಾರೆ. ಈಗ ಅಕಸ್ಮಾತ್ ಇದು ಲಾಭ ಆಗತ್ತೆ, ಕೇಂದ್ರ ಸರ್ಕಾರದಿಂದ ಬರ್ತಿರಂತ ಯೋಜನೆಗಳಿದೆಯಲ್ಲ, ಕಮಿಟಿಗಳಿದೆಯಲ್ಲ, ಒಬ್ಬರಾರು ಪರವಾಗಿ ಕೊಡ್ಕೊತಿದ್ದಾರೆ. ಕೇಂದ್ರ ಸರ್ಕಾರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಸಿಕ್ಕಿದ್ಯಾ? ಎನ್ವಿರಾನ್ಮೆಂಟ್ ಪರ್ಮಿಷನ್ ಸಿಕ್ಕಿದ್ಯಾ? ನಾನು ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಈ ರೀತಿ ಅನುಕೂಲ ಆಗತ್ತೆ ಅನ್ನಂಗಿದ್ರೆ ಕೇಂದ್ರ ಸರ್ಕಾರ ಯಾವತ್ತೂ ಕೊಡೋದು ಇವ್ರಿಗೆ ಅನುಕೂಲ. ಇವ್ರು ಮೇಲೆ ನೀವೇ ಕೇಳಿ ಸರ್, ಅವರೇ ಕೇಳಬೇಕು, ನೀವೇ ಕೇಳಿ. ಇದು ಮತ್ತೊಂದು ಎತ್ತಿನ ಹೊಳೆನೆ ಸರ್, ಮತ್ತೊಂದು ಎತ್ತಿನ ಹೊಳೆ ಯೋಜನೆ ಬಿಟ್ರೆ ಇದು ಸಾಧು ಯೋಜನೆ ಅಲ್ಲ ಅನ್ನೋದು ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ನಾನು ರಾಜಕಾರಣಿ, ನಾನು ಹೇಳಿದ ತಕ್ಷಣ ಅದಕ್ಕೆ ವಿರೋಧ ಪಕ್ಷದವ್ರಿಗೆ ಟೀಕೆ ಮಾಡ್ತೇನೆ ಅಂತ ನಾನೇನ್ ಹೇಳ್ತಾ ಇದ್ದೀನಿ. ಅಪ್ಪ ಇವ್ರು ರಾಜಕಾರಣಿ ಕರೀತೀರಾ? ಅವ್ರು ಬಂದ್ ಎಲೆಕ್ಷನ್ ನಿಂತ್ಕೊತೀನಿ ಅಂತ ನಾನು ಸೀಟೆ ಬಿಟ್ಕೊಡ್ತೀನಿ. ಇಂಥವಲ್ಲ, ನೀವ್ ಏನ್ ಮಾಡಿದ್ರಲ್ಲ. ಆದ್ರೆ ಇಡೀ ಜೀವನ ಪರಿಸರ ಉಳಿಸ್ಬೇಕು ಅಂತ ಓಡಾಡ್ತಿದೆ. ಇಂಥವ್ರಿಗೆ ಎಕ್ಸ್ಪರ್ಟ್ ಕರೀರಿ, ಅವ್ರ ಅಭಿಪ್ರಾಯ ತಗೊಳ್ಳಿ. ನೀವು ಸರಿ ಅಂತಂದ್ರೆ ನೀವು ಯೋಜನೆ ನಿಲ್ಲಿಸಿ. ಸಂಸದರಿಗೆ ಅವ್ರು ಹೇಳಿದಾರಲ್ಲ, ಪರ್ಮಿಷನ್ ಯಾವ್ದು ಕೊಟ್ಟಿಲ್ಲ, ನಾನು ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ. ನಿಜಕ್ಕೂ
ಇವರು ಸಂಸದರು ನಮ್ಮ ಜೊತೆಗಿದ್ದಾರೆ. ಅವ್ರು ಯಾವ್ದೇ ಕಾರಣಕ್ಕೂ ಕೂಡ ಇವನ್ ಈ ನಿಮಿಷ ತನಕ ಕೂಡ ನಾವು ಮಾಡೇ ಮಾಡ್ತೀವಿ ಹೇಳಕ್ ಹೋಗಿಲ್ಲ. ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿಲ್ಲ, ಸ್ಪಷ್ಟವಾಗಿ ಅವ್ರು ಹೇಳಿದ್ರು. ಹಿಂದೆ ಕೇರ್ಪಪ್ಪ ಯೋಜನೆಯಿಂದಾಗಿ ವಿರೋಧ ಆಗಿತ್ತು, ಇದು ಯಶಸ್ವಿ ಕಾರ್ಯನಿರ್ವಹಿಸ್ತಾ ಇತ್ತು. ಸಂದರ್ಭದಲ್ಲಿ ಒಂದೊಂದು ವಿರೋಧ ಮಾಡ್ತಾ ಇರೋ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಲಿಮಿಟೆಡ್ ಇದು ಹೋರಾಟಗಾರ 125 ಬಸ್ ಜೀವನದಲ್ಲಿ ನಾನಂತೂ ಕಂಡಿದ್ದೀನಿ. ಇಷ್ಟು ವರ್ಷ ರಾಜಕಾರಣ ಮಾಡಿದ್ದೀನಿ, ಬರೀ ಶಿವಮೊಗ್ಗ ನಗರದಿಂದ. ಎಲ್ರಿಗೂ ಅನಿಸ್ತಾ ಇದೆ ಈಗ ಬೇಡ ಅಂತ. ಹೇಳಿದ್ರಲ್ಲ ಇದೊಂದು ಎತ್ತು ನೋಡಾಗತ್ತೆ ಅಂತ, ಅದೇ ನಾವು ಬಿಡಲ್ಲ, ಕನ್ವಿನ್ಸ್ ಮಾಡ್ತೀವಿ. ಫಸ್ಟ್ ಜಾರ್ಜ್ ಕರೀತಾ ಇದ್ದೀನಿ ನಾನು, ಡಿ.ಕೆ. ಶಿವಕುಮಾರ್ ಇನ್ನೂ ಕರೆದಿಲ್ಲ. ಯಾಕಂದ್ರೆ ಅವ್ರ ಜವಾಬ್ದಾರಿ, ಎನರ್ಜಿ ಮಿನಿಸ್ಟರ್ ಜವಾಬ್ದಾರಿ, ಈ ಪ್ರಾಜೆಕ್ಟ್ ಆಗ್ಬೇಕು ಬೇಡ ಅಂತ. ಕೇಂದ್ರ ಸರ್ಕಾರಕ್ಕೆ ಮಂತ್ರಿ MP ಗಳು ಎಲ್ಲರೂ ಭೇಟಿ ಮಾಡಿದ್ರು. ಆ ಸಂದರ್ಭ ತುಂಬಾ ಸ್ಪಷ್ಟವಾಗಿ ನಮ್ಮ ಮಿನಿಸ್ಟರ್ ಭೂಪೇಂದ್ರ ಯಾದವ್ ಯಾವುದೇ ಕಾರಣಕ್ಕೆ ನಾವೇನು ಪರ್ಮಿಷನ್ ಕೊಟ್ಟಿಲ್ಲ, ಸ್ಪಷ್ಟ ಮಾಡಿದ್ದಾರೆ. ಇವ್ರು ನೂಕ್ತಾ ಇದ್ದಾರೆ, ಟೆಂಡರ್ ಕರೆದ್ರು. ಯಾವ ಸೀಮೆ ಸಿಕ್ತು ಈ ವ್ಯವಸ್ಥೆ ಇದು ನನ್ನ ಜೀವನದಲ್ಲಿ ಕೇಳಿರಲ್ಲ. DPR ಆಗಿದೆ, ಟೆಂಡರ್ ಕರೆಯುವಂತ ಪದ್ಧತಿ ನನ್ನ ಜೀವನದಲ್ಲಿ ಕಂಡಿಲ್ಲ. ಮಂತ್ರಿ ಹೇಳಿದ್ರು DPR ಇದು ಟೆಂಡರ್ ಕರಿ. ಅದೇ ಎಷ್ಟು ರೂಪಾಯಿ ಪ್ರಾಜೆಕ್ಟ್, ಏನ್ ಗದ್ದೆ, ಯಾವಾಗ ಶುರು ಮಾಡ್ತೀವಿ, ಯಾರ್ಯಾರು ಬರಬೇಕು, ಕೋರ್ಟ್ ಸ್ಟೇ ಕೊಡ್ತಿದ್ರೆ ಚಿಮಾರಿ ಅಲ್ವ ರಾಜ್ಯ ಸರ್ಕಾರಕ್ಕೆ. ಆದ್ರೂ ಕೂಡ ನಾವು ಮುಂದುವರಿತೀವಿ ಅಂದ್ರೆ, ಅದಕ್ಕೆ ನಾನು ಹೇಳಿದೆ ಸರ್ವಾಧಿಕಾರ ಈ ದೇಶದಲ್ಲಿ ನಡೆಯಲ್ಲ. ನೀವು ಬನ್ನಿ, ನೀವು ಕನ್ವಿನ್ಸ್ ಮಾಡಿ ನಮ್ಮ. ಇಲ್ಲಪ್ಪ ಈ ಪವರ್ ಇಲ್ಲ, ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಕೈಗಾರಿಕೆಗಳಿಗೆ ಅನ್ಯಾಯ ಆಗ್ತಾ ಇದೆ, ಹಾಗಾಗಿ ನಾವು ಮಾಡೇ ಮಾಡ್ತೀವಿ, ದಯವಿಟ್ಟು ಸಹಕಾರ ಕೊಡಿ. ಅದು ಹೇಳೋದು ಒಪ್ಪಿಗೆ ನಮ್ಮೆಲ್ಲ ಪರಿಸರವಾದಿಗಳು ಒಪ್ಪಿಗೆ ಕೊಟ್ರೆ ನಾನು ಖಂಡಿತ ಜವಾಬ್ದಾರಿ ಒಳ್ಳೇದಲ್ಲ. ವೈಜ್ಞಾನಿಕವಾಗಿ ಈ ಸರಬರಾಜಿಗಿಂತ ಉತ್ಪತ್ತಿ ಅಲ್ಲೇ ಬಳಸ್ಬೇಕು ಅನ್ನೋದೇ ಇಂಧನ ಇಲಾಖೆ ಹೇಳೋದು. ನಾನು ಹೇಳ್ತೀನಿ, ಮತ್ತು ಸರಬರಾಜಿಗೆ ಹೊರಟಿದೆ ಇದು ಅಂತಂದ್ರೆ ಅದಕ್ಕೆ ನಾನು ಹೇಳ್ತಾ ಇರೋದು, ಜಾರ್ಜ್ ಅವರಿಗೆ ಕನ್ವಿನ್ಸ್ ಆಗಂತ ಶಕ್ತಿ ಇರುವಂತ ಜನ ನಮ್ಮ ಜೊತೆ ಇದ್ದಾರೆ. ಈ ಪ್ರಾಜೆಕ್ಟ್ ಈಗ ಡೀಟೇಲ್ ಹೋಗ್ತಾ ಇಲ್ಲ. ಉತ್ಪಾದನೆ ಎಷ್ಟಾಗ್ತಿದೆ ಗೊತ್ತಾ ಅವ್ರಿಗೆ? ಎಷ್ಟು ಖರ್ಚಾಗ್ತಿದೆ ಗೊತ್ತಾ? ಉತ್ಪಾದನೆಗೆ ಎಷ್ಟು ಖರ್ಚು ಬೀಳ್ತಾ ಇದೆ ಅವ್ರಿಗೆ ಗೊತ್ತಾ? ನಾನು ಅದಕ್ಕೆ ಹೇಳ್ತಿರೋದು, ವಿವರಕ್ಕೆ ನಾನು ಖಂಡಿತ ಹೋಗಿಲ್ಲ. ನೀವು ಕಂಪ್ಲೀಟ್ ಡೀಪ್ ಆಗಿ ಹೋಗ್ತಾ ಇಲ್ಲ ನಾನು ಹೇಳ್ತಿರೋದೇನು, ಒಂದು ಸಭೆ ಕರಿ, ಉಸ್ತುವಾರಿ ಸಚಿವರು ಕೆಲಸ ಏನು? ಏನ್ ಸರ್, ಅವ್ರ ಡ್ಯೂಟಿ ಅಲ್ವಾ? ಅದು ಕರಿಬೇಕು. ಈಗ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗೋದ್ರೊಳಗೆ ಕರೆದ್ರೆ ಸಂತೋಷ. ಯಾಕೆ ಹೇಳ್ತೀನಿ ಅಂದ್ರೆ, ಆಮೇಲೆ ಸರ್ಕಾರ ಹೇಳಿತು ಹಣ ಹೋಗುತ್ತೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಆದಂಗೆ ಡಿ.ಕೆ. ಶಿವಕುಮಾರ್ ಆಗಿದ್ರೆ, ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಈ ಸರ್ಕಾರ ಇರ್ಲಿ, ನಾನು ಬೇಡ ಅನ್ನೋದು. ಆದ್ರೆ ಜಾರ್ಜ್ ಅವ್ರು ಮೀಟಿಂಗ್ ಕರೆದೇನೆ ಇದು ಹಿಂಗೆ ಮುಂದುವರ್ಸ್ಕೊತ ಹೋದ್ರೆ ಆಮೇಲೆ ಅರವಿಂದ್ ಪಾಟೀಲ್ ಹೇಳಿದಂಗೆ ಹೋರಾಟಕ್ಕೆ ಇದೆಯಂತ ಬರುತ್ತೇನೋ ಅನ್ನೋಂತ ಎಚ್ಚರಿಕೆ ಬರ್ತಿತ್ತು. ಜಾರ್ಜ್ ಅವರು ಏನಾದ್ರು ಮೀಟಿಂಗ್ ಕರೀತಾರ, ಯಾಕಂದ್ರೆ ಅದೇ ಇಲಾಖೆನ ಮತ್ತೆ ತಗೊಂಡಿರ್ತಕ್ಕಂಥ ಒಬ್ಬರೇ ಒಬ್ಬರು ಮಂತ್ರಿ, ಉಳಿದವ್ರದೆಲ್ಲ ಚೇಂಜ್ ಆಗಿದೆ, ಪ್ರಭಾವಿ ಮಂತ್ರಿಗಳು. ಇವ್ರು ಅದೇ ಇಲಾಖೆನ ಮತ್ತೆ ತಗೊಂಡಿರೋದ್ ನೋಡ್ರೆ ಇದೇ ಯೋಜನೆಗಾಗಿ ತಗೊಂಡಿದಾರ ಅಂತ ಅನುಮಾನ ನಿಲ್ಸಕ್ಕೂ ಇರ್ಬೋದಲ್ಲ, ಇಂಪ್ಲಿಮೆಂಟ್ ಮಾಡಕ್ಕೆ ತಗೊಂಡಿದ್ರಂತೆ. ಯಾಕಂದ್ರೆ ಯಾವುದೇ ವ್ಯಕ್ತಿಗೆ ಅಧಿಕಾರ ತಗೊಂಡಂತ ಸಂದರ್ಭದಲ್ಲಿ ನಾನೇನೋ ಒಂದು ಸಾಧನೆ ಮಾಡ್ಬೇಕು ಅಂತ ಉದ್ದೇಶ ತಗೊಂಡಿರ್ಬೋದು. ಉದಾಹರಣೆಗೆ ಕೃಷ್ಣ ಬೈರೇಗೌಡ ಹೇಳಿದ್ರು, ನಾನು ಕಂದಾಯ ಕೊಟ್ಟಿದ್ರೆ ಅರ್ಧಕ್ಕೆ ನಿಲ್ಸಿದ್ದೀನಿ, ಪೂರ ಮಾಡ್ಬಿಡ್ತಿದ್ದೆ ಅಂತ. ಆ ಲೆಕ್ಕದಲ್ಲಿ ಇವ್ರು ತಗೊಂಡಿರ್ಬೋದು, ಒಳ್ಳೆ ಕೆಲಸ ಮಾಡ್ಬೇಕು ಅಂತ. ನಾನು ನೆಗೆಟಿವ್ ಥಿಂಕಿಂಗ್ ನಾನು ಖಂಡಿತ ಇನ್ನೂ ಮಾಡ್ತಾ ಇಲ್ಲ, ಪೂರ ಮಾಡಬೇಕು ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಈ ಯೋಜನೆ ಪೂರ ಮಾಡಕ್ ಬಿಡಲ್ಲ ಅಂದ್ರೆ ನಾವು ಬಿಡಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು, ಮೀಟಿಂಗ್ ಕರೀಲಿ, ನಮಗೆ ಅವ್ರು ಕನ್ವಿನ್ಸ್ ಮಾಡ್ಲಿ, ಇಲ್ಲ ನಾವು ಅವ್ರಿಗೆ ಕನ್ವಿನ್ಸ್ ಮಾಡ್ಲಿ. ಇದೇ ತಾನೇ ಪ್ರಜಾಪ್ರಭುತ್ವ ವ್ಯವಸ್ಥೆ, ಬೇರೆ ಏನಿದೆ? ಉತ್ಪಾದನೆ ಬೇಡಿಕೆಗಿಂತ ಜಾಸ್ತಿ ಇದೆ, ಹಾಗಾಗಿ ಇವರು ಟೆಂಡರ್ ಕರೆದಿದ್ದಾರೆ ಬೇರೆ ರಾಜ್ಯದವ್ರು ಖರೀದಿ ಮಾಡ್ಲಿಕ್ಕೆ. ನಮ್ಮಲ್ಲಿ ಉತ್ಪಾದನೆ ಜಾಸ್ತಿ ಇದೆ, ಅದು ಒಂದು ಸೌರ ಉತ್ಪಾದನೆ ಜಾಸ್ತಿ ಇದೆ. ಎರಡನೇದಾಗಿ ನಮ್ಮಲ್ಲಿ ಈಗ ರಾತ್ರಿ ಹೊತ್ತು ಕೃಷಿಕರಿಗೆ ಕರೆಂಟ್ ಕೊಡ್ತಾರೆ ಅಂತ ಹೇಳಿದ್ರು, ಇದು ಅನಿವಾರ್ಯ ಅಲ್ಲ. ಇವತ್ತು 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ನಮ್ಮಲ್ಲೇ ಹೆಚ್ಚುವರಿ ಆಗಿರುವಂತಹ ವಿದ್ಯುತ್ತನ್ನ ಕೊಡಬಹುದು. ಆಗ ಅಥವಾ ಎಲ್ಲಾ ಸೋಲಾರ್ ಅಗ್ರಿಕಲ್ಚರಲ್ ಪಂಪ್ ಸೆಟ್ ಅನ್ನು ಸಹ ಸೋಲಾರ್ ಮಾಡ್ಲಿಕ್ಕೆ ಸ್ವಂತ ಇಂಡಿಪೆಂಡೆಂಟ್ ಸಿಸ್ಟಮ್ ಮಾಡ್ಲಿಕ್ಕೆ ಒಂದಿಷ್ಟು ಹಣಕಾಸು ಸಹಾಯ ಕೊಟ್ರೆ, ಕುಸುಮ್ ಯೋಜನೆ ಇದೆ, ಆದ್ರೆ ಅದಿನ್ನು ಪೂರ್ಣ ಪ್ರಮಾಣದಲ್ಲಿ ರೈತರಿಗೆ ತಲುಪಿಲ್ಲ. ಮಾಡಿದ್ರೆ ಎಷ್ಟೋ ಜನ ರೈತರು ಸಹ ತಮ್ಮ ಕರೆಂಟ್ ತಾವೇ ಉತ್ಪಾದನೆ ಮಾಡ್ಕೊಂಡು ತಾವೇ ಬಳಸ್ತಾರೆ. ಇದು ಬಹಳ
ಐಡಿಯಲ್ ಅಥವಾ ಬಹಳ ಆದರ್ಶವಾದ ಯೋಜನೆ. ಇದನ್ನು ಮಾಡ್ಲಿಕ್ಕೆ ಮುಂದುವರಿಬೇಕು. ಎರಡನೇದಾಗಿ ಸೌರಶಕ್ತಿ ಉತ್ಪಾದನೆ ಜಾಸ್ತಿ ಇದೆ. ಹಾಗಾಗಿ ನಮ್ಮಲ್ಲಿ ಈಗ ಸೌರಶಕ್ತಿ ಉತ್ಪಾದನೆ ಹೆಚ್ಚಿನ ಉತ್ಪಾದನೆಗೆ ಇದು ಡಿಸ್ಕರೇಜ್ ಮಾಡ್ಬೇಕು ಅಂತ ಈಗ ರೇಟ್ ಅನ್ನ ಇಳಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು, ನಮ್ಮ ಸಬ್ಸಿಡಿ ಸ್ಕೀಮ್ ನಲ್ಲಿ ₹3 ಒಂದು ಯೂನಿಟ್ ಇದ್ದಿದ್ದನ್ನ ಇವತ್ತು ₹2.47 ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಈಗ ಸೋಲಾರ್ ಹಾಕೊಳ್ಳೋದು ಲಾಭದಾಯಕ ಅಲ್ಲ ಅಂತ ಜನ ವಿಚಾರ ಮಾಡ್ಬೇಕು, ಮಾಡಬಾರ್ದು ಅನ್ನೋ ದಿಕ್ಕಿನಲ್ಲಿ ಹೋಗ್ಯಾರ. ಇದು ಬಹಳ ಘೋರವಾದ ಒಂದು ತಪ್ಪು. ಎಲ್ಲರೂ ಅವರವರ ಮನೆ ಮೇಲ್ಗಡೆ ಅಥವಾ ಊರಿನಲ್ಲಿ ಸೌರಶಕ್ತಿ ಹಾಕೊಂಡು ಅಲ್ಲೇ ಬಳಸಿದ್ರೆ ಇದಕ್ಕಿಂತ ಸುರಕ್ಷಿತವಾದ ಪರಿಸರ ಸ್ನೇಹಿ ತಂತ್ರಜ್ಞಾನ ಇನ್ನೊಂದಿಲ್ಲ. ಅದು ಮಾಡಬೇಕಾಗಿದೆ. ಆದ್ರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಕಾಲಿಟ್ಟಿದೆ. ಇನ್ನೊಂದು 200 ಯೂನಿಟ್ ಸಬ್ಸಿಡಿ ಫ್ರೀ ಕರೆಂಟ್ ಕೊಟ್ಟಿದ್ದಾರೆ. ಆದ್ರೆ ನನ್ನ ದುಡ್ಡನ್ನ ನಾನೇ ಹಾಕಿ ನಾನು ಸೋಲಾರ್ ಹಾಕೊಂಡ್ರೆ ಆ 200 ಯೂನಿಟ್ ಫ್ರೀ ಇಲ್ಲ. ಇದು ಈ ತರ ಡಿಸ್ಕರೇಜ್ ಮಾಡಿದ್ರೆ ಯಾರು ಸೋಲಾರ್ ಹಾಕ್ಲಿಕ್ಕೆ ಮುಂದೆ ಬರ್ತಾರೆ? ರೇಟ್ ಅನ್ನ ಕಡಿಮೆ ಮಾಡೋದು, ಡಿಮ್ಯಾಂಡ್ ಚಾರ್ಜಸ್ ನ ಜಾಸ್ತಿ ಮಾಡೋದು, ಮತ್ತೆ ಹಗಲೊತ್ತಲ್ಲಿ ರೈತರಿಗೆ ಕರೆಂಟ್ ಕೊಡದಲ್ಲೇ ಇರೋದು, ಹೆಚ್ಚುವರಿ ಕರೆಂಟ್ ಆಗಿದೆ ಅಂತ ಬೇರೆ ರಾಜ್ಯಕ್ಕೆ ಮಾರೋದು. ಇಂತಹ ಒಂದು ಪಾಲಿಸಿಗಳಿಂದ ನಮ್ಮ ವಿದ್ಯುತ್ ಏನು ಇಲಾಖೆ ಇದೆ ಅದು ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ಬಹಳ ಮಾರಕವಾಗಿ ಕೆಲಸ ಮಾಡ್ತಾ ಇದೆ, ಪರಿಸರಕ್ಕೂ ಬಹಳ ಮಾರಕವಾಗಿ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಪರಿಹಾರಗಳಿದೆ. ಖಾಸಗೀಕರಣದ ಬಗ್ಗೆ ಏನಂತೀವಿ? ಇನ್ನೊಂದು ಡ್ಯೂಟಿ ಹೊಡೆಯಕ್ಕೆ ಒಂದು ವ್ಯವಸ್ಥೆ. ಏಕೆಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಮಾಡ್ತಾ ಇರೋಂಥ ಕೆಲಸ ಅವ್ರು ವಿಫಲರಾದ್ರೆ ಖಾಸಗೀಕರಣ ಕೊಡ್ಬೇಕು. ಅವ್ರು ಒಪ್ಕೊಂಡಂಗೆ ನಾವು ವಿಫಲರಾಗ ಆಗೋಗ್ಬಿಟ್ಟಿದೀವಿ, ಮುಂದ್ ನಮ್ಗೆ ಮಾಡಕ್ ಆಗಲ್ಲ ಅಂತ ಹೇಳಿ ಯಾವನೊಬ್ಬ ದೊಡ್ಡ ಬಂಡವಾಳಶಾಹಿ ತಿಮಿಂಗಲ ಕೈಯಲ್ಲಿ ಇವರು ಸಿಕ್ಕೋತಾ ಇದೆ. ಕಾರ್ಮಿಕರು ತಿಮಿಂಗಲ ಜೊತೆಗೆ ಸಿಕ್ಕೋಬೇಕು, ನಾಗರಿಕರು ತಿಮಿಂಗಲ ಜೊತೆ ಸಿಕ್ಕೋಬೇಕು, ಇವ್ರಿಗೊಂದು ದುಡ್ಡು ಬರ್ಬೇಕು. ಅದನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಾಗೆ ಕೂಡ. ಎಸ್ ಸರ್. ಪರಿಸರದ ವತಿಯಿಂದ ಅವರಿಗೆ ಇದು ಪ್ರೀತಿಯ ಕಾಣಿಕೆ ನಮ್ದು. ಏನಂತ ಹೇಳಿದ್ರೆ ಈ ಹಿಂದ್ಗಡೆಗೆ ಪರಿಸರ ರಕ್ಷಣೆ ಮಾಡ್ತಕ್ಕಂಥ ಒಂದು ವಿಷಯಗಳಿದೆ. ನಮ್ಮ ಅಧ್ಯಕ್ಷರು ಅದನ್ನ ಹೇಳ್ಬಿಡುದು ಏನು ಹೇಳು. ರಾಷ್ಟ್ರಭಕ್ತರ ಬಳಗ ಶಿವಮೊಗ್ಗ ಶರಾವತಿ ಪಂಪ್ ಸ್ಟೋರೇಜ್ ವಿರೋಧಿಸೋಣ, ಪರಿಸರ ಉಳಿಸೋಣ ಅಂತ ಹೇಳಿ ಭಾರತ ಮಾತೆ ಚಿತ್ರ ಇದೆ. ಅದನ್ನ ಪ್ರೀತಿಯ ಕಾಣಿಕೆಯಾಗಿ ನಮ್ಮ ಅಧಿಕಾರಿಗಳಿದ್ದು ನಮ್ಮ ಅಧ್ಯಕ್ಷ ಆಗ್ಬೇಕು ಅಂತ ಕೇಳಿಸುತ್ತೆ. ಆಗ್ಬೋದಾನೆ. ಭಾರತ ಸರ್ಕಾರ ವಿರೋಧ ಏನಿಲ್ಲ. ಯಾಕಂದ್ರೆ ಮನವಿ ಕೊಟ್ಟಿದ್ದು ಹೊರಗಡೆ ಕಳಿಸ್ತೀರಿ, ಇದಾದ್ರೆ ನಿಮ್ಮ ಕಚೇರಿ ಇರ್ತದೆ ಸದಾ ನೆನಪಿಲ್ಲ ನಮ್ದು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಏಳು ನಾಯಕರಿಗೆ ಶ್ರೀಪತಿ ಹಾ ಓಕೆ ವಿಚಾರವಾಗಿ ಕೊಟ್ಟಿರುವ ಮನವಿಯನ್ನು ನಮ್ಮ ಮ್ಯಾನೇಜ್ಮೆಂಟ್ಗೆ ನಾವು ತಲುಪಿಸಿ ಮುಂದಿನ ಕಾರ್ಯಕ್ರಮ. ಎಸ್ ಸರ್, ಧನ್ಯವಾದ.